ಇವತ್ತಿನ ವಿಡಿಯೋದಲ್ಲಿ ಪ್ರಾನ್ಸ್ ಗೀ ರೋಸ್ಟ್ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಮಂಗಳೂರು ಉಡುಪಿ ಕಡೆ ತುಂಬ ಫೇಮಸ್ ರೆಸಿಪಿ ಇದು. ತುಂಬ ರುಚಿಕರವಾಗಿ ಕಮ್ಮಿ ಮಸಾಲ ಹಾಕಿ ಹೋಟೆಲ್ ಸ್ಟೈಲಲ್ಲಿ ನಾನಿವತ್ತು ನಿಮಗೆ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವೀಣಾ ಸತೀಶ್. ಬನ್ನಿ ಏನೆಲ್ಲ ಐಟಮ್ಸ್ ಬೇಕು ಹೇಳ್ತೀನಿ. ಮೊದಲಿಗೆ ಬ್ಯಾಡಗೆ ಮೆಣಸು, ಒಂದು 15 ಬ್ಯಾಡಗೆ ಮೆಣಸು ನಾನಿಲ್ಲಿ ತಗೊಂಡಿದ್ದೀನಿ. ಇದನ್ನು ಅರ್ಧ ಗಂಟೆ ಬಿಸಿ ನೀರಲ್ಲೇ ಹಾಕಿ ನೆನೆಸಿಡಬೇಕು. ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ರುಬ್ಬಕ್ಕೂ ಸುಲಭ ಆಗುತ್ತೆ. ಅರ್ಧ ಕೆಜಿಯಷ್ಟು ಪ್ರಾನ್ಸ್ ತಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇದಕ್ಕೆ ಒಂದು 1/4 ಸ್ಪೂನ್ ಆಗುವಷ್ಟು ನಾವು ಅರಿಶಿಣವನ್ನು ಹಾಕೋಬೇಕು. ಜೊತೆಗೇ ಒಂದು 1/4 ಸ್ಪೂನಷ್ಟು ಉಪ್ಪನ್ನು ಹಾಕೋಬೇಕು. ಈ ಉಪ್ಪು ಮತ್ತು ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟರೆ ಏನಾದರೂ ಸ್ಮೆಲ್ ಅದರದ್ದು ಏನಾದರೂ ಇದ್ದರೆ ಕ್ಲೀನಾಗಿ ಹೋಗುತ್ತೆ. ಈ ಕಡೆಯಿಂದ ಮಸಾಲ ಎಲ್ಲ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಣ್ಣೆ ಹಾಕೋದು ಬೇಡ. 1 ಸ್ಪೂನಷ್ಟು ಕೊತ್ತಂಬರಿ ಬೀಜ ಇದೆಯಲ್ಲ ಇದನ್ನು ಹಾಕೋಬೇಕು. ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಬೇಕು. ಹಾಗೆಯೇ 1/4 ಸ್ಪೂನ್ಗಿಂತ ಕಮ್ಮಿ ಮೆಂತ್ಯ ಕಾಳು ಏನಿದೆ ಇದನ್ನು ಹಾಕೋಬೇಕು. ನಿಮಗೆ ಇದ್ರ ಜೊತೆಗೇ ಬೇಕಾದರೆ ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಪೆಪ್ಪರ್ ಏನಿದೆ ಇದನ್ನು ಹಾಕೋಬೋದು. ನಾನಿಲ್ಲಿ ಹಾಕಿಲ್ಲ. ಖಾರ ಬೇಕಾದರೆ ಸ್ವಲ್ಪ ನೀವು ಪೆಪ್ಪರ್ ಕಾರ್ನ್ ಹಾಕೋಬೋದು. ಇದನ್ನು ಚೆನ್ನಾಗಿ ಈ ಥರ ರೋಸ್ಟ್ ಮಾಡಬೇಕು. ನೀವು ಮೀಡಿಯಮ್ ಫ್ಲೇಮ್ ಇಟ್ಟು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ನಂತರ ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬಕ್ಕಿದೆ. ಇದರ ಜೊತೆಗೇ ಒಂದು 6ರಿಂದ 7 ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಣ್ಣ ತುಂಡು ಇಷ್ಟೇ ಹಾಕ್ಕೊಂಡ್ರೆ ಸಾಕು. ಹುಳಿ ಹಾಕೋಬೇಕು. ಜೊತೆಗೆ ನಾವು ನೆನೆಸೇನಿಟ್ಟಿದ್ದೀವಿ ಬ್ಯಾಡಗೆ ಮೆಣಸು ಇದನ್ನು ಹಾಕೋಬೇಕು. ನೋಡಿ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಮತ್ತು ನೋಡಿ ಉಬ್ಬಿ ಬಂದಿದೆ ನೋಡಿ. ಇದನ್ನು ರುಬ್ಬಕ್ಕೂ ನಮಗೆ ತುಂಬ ಸುಲಭ ಆಗುತ್ತೆ. ಒಂದು ಅರ್ಧ ಗಂಟೆ ನಾನು ಬಿಸಿನೀರಲ್ಲಿ ಇದನ್ನು ನೆನೆಸಿಟ್ಟಿದ್ದೆ. ಇದನ್ನು ಹಾಕೋಬೇಕು. ಇದರ ಒಟ್ಟಿಗೆ 4ರಿಂದ 5 ಬೆಳ್ಳುಳ್ಳಿ ಎಸಳು ಏನಿದೆ ಅದನ್ನು ಹಾಕೋಬೇಕು. ಜಾಸ್ತಿ ಹಾಕೋಬೇಡಿ, 4ರಿಂದ 5 ಸಾಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ತುಂಬ ನೀರು ಮಾಡಬೇಡಿ. ಈ ಥರ ಮಸಾಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಆಯಿತು. ನುಣ್ಣಗೆ ರುಬ್ಬಬೇಕು. ಈಗ ಅದೇ ಬಾಣಲೆಗೆ ಒಂದು 3ರಿಂದ 4 ಸ್ಪೂನಷ್ಟು ತುಪ್ಪ ಹಾಕೋಬೇಕು. ಗೀ ರೋಸ್ಟ್ ಅಂದರೆ ತುಪ್ಪನೇ ಹಾಕಿ ಮಾಡೋದು, ಎಣ್ಣೆ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಇದಕ್ಕೆ ನೆನೆಸಿಟ್ಟ ಏನು ಅರಿಶಿಣ ಮತ್ತು ಉಪ್ಪು ಹಾಕಿ ಸಿಗಡಿ ಪ್ರಾನ್ಸ್ ನೆನೆಸಿಟ್ಟಿದ್ದಲ್ವ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಬೇಯೋಕ್ಕೆ ಬಿಡಬೇಕು. ಒಂದು 3ರಿಂದ 4 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸಬೇಕು. ನಿಮಗೆ ಗೊತ್ತಾಗುತ್ತೆ ಅದೆಲ್ಲ ನೀರು ಬಿಡುತ್ತೆ. ನೀರು ಬಿಟ್ಟಾಗ ಅದನ್ನು ತೆಗೆದಿಟ್ರೆ ಆಯಿತು. ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸಿಗಡಿ ಚೆನ್ನಾಗಿ ಬೆಂದಿದೆ ನೋಡಿ. ಇದನ್ನೀಗ ತೆಗೆದಿಡಬೇಕು. ಅದೇ ಬಾಣಲೆಗೆ ಪುನಃ ನಾವು ಮಸಾಲ ಎಲ್ಲ ಫ್ರೈ ಮಾಡೋಕ್ಕಿದೆ. ಹಾಗಾಗಿ ನೋಡಿ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ರೆ ಆಯಿತು. ಈಗ ಅದೇ ಬಾಣಲೆಗೆ ಪುನಃ ಸ್ವಲ್ಪ ತುಪ್ಪ, ಒಂದು 2ರಿಂದ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ತುಪ್ಪನೂ ಹಾಕೋಬಾರ್ದು ನೋಡಿ. ಇದರ ಜೊತೆಗೇ ಒಂದು 2 ದಂಟಷ್ಟು ಕರಿಬೇವಿನ ಸೊಪ್ಪಿದೆ ನೋಡಿ, ಇದನ್ನು ಹಾಕೋಬೋದು. ನೀವು ಬೇಕಾದರೆ ಹಾಕ್ಕೊಳ್ಳಿ. ಫ್ಲೇವರ್ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಮಸಾಲ ಏನು ರುಬ್ಬಿ ಇಟ್ಟಿದ್ದೀವಲ್ಲ ಇದನ್ನು ಈಗ ಇದಕ್ಕೆ ಹಾಕೋಬೇಕು. ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಎಲ್ಲ ತುಪ್ಪದ ಜೊತೆ ಚೆನ್ನಾಗಿ ಫ್ರೈ ಆಗಿ ತುಪ್ಪ ಸುತ್ತ ಬಿಡುತ್ತೆ ಮತ್ತು ಮಸಾಲ ಕೆಂಪು ಕಲರಿಗೆ ತಿರುಗುತ್ತೆ. ಅಲ್ಲಿಯ ತನಕ ಫ್ರೈ ಮಾಡಬೇಕು. ಸ್ವಲ್ಪ ಒಂದು 2 ನಿಮಿಷ ಫ್ರೈ ಮಾಡಿ ಮತ್ತೆ ನೀವು ಸಿಗಡಿ ಹಾಕ್ಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿ ಬರಲ್ಲ. ಯಾಕಂದರೆ ನಾವು ಬ್ಯಾಡಗೆ ಮೆಣಸನ್ನು ನೀರಲ್ಲಿ ನೆನೆಸಿಟ್ಟಿದ್ದಲ್ವ, ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಾಗಾಗಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ನೋಡಿ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇದು ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ತಾ ಬರಬೇಕು. ಹೈ ಫ್ಲೇಮ್ ಇಡಬೇಡಿ, ಸೀದೋಗುತ್ತೆ ನೋಡಿ. ಈ ಕಲರಿಗೆ ತಿರುಗುವಷ್ಟು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಈ ಹೊತ್ತಲ್ಲಿ ನಾವು ಸಿಗಡಿಯನ್ನು ಹಾಕೋಬೇಕು. ನಿಮಗೆ ಗೊತ್ತಾಗುತ್ತೆ ಮೇಲ್ಗಡೆ ಎಲ್ಲ ತುಪ್ಪ ಎಣ್ಣೆ ಥರ ಬೀಳುತ್ತೆ. ಸ್ವಲ್ಪ ಡಾರ್ಕ್ ರೆಡ್ ಕಲರ್ ಬರುತ್ತೆ ಮಸಾಲ. ಆಗ ನಿಮಗೆ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿ. ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಪುನಃ ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಬೇಯೋಕ್ಕೆ ಬಿಡಬೇಕು ನೋಡಿ. ಈ ಥರ ಇದು ರೆಡಿ ಆಗುತ್ತೆ. ಸ್ವಲ್ಪ ಡ್ರೈ ಆಗಿಯೇ ಬರುತ್ತೆ ಈ ಮಸಾಲ. ನಿಮಗೆ ಸ್ವಲ್ಪ ದಪ್ಪ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳು ಮಾಡ್ಕೋಬೋದು. ಆದರೆ ಹೆಚ್ಚಾಗಿ ಗೀ ರೋಸ್ಟ್ ಅಂದರೆ ಸ್ವಲ್ಪ ಡ್ರೈ ಆಗಿ ಬರುತ್ತೆ ನೋಡಿ. ಈ ಥರ ಕೊನೆಯಲ್ಲಿ ಈ ಥರ ಬರುತ್ತೆ ನೋಡಿ ಕಲರು. ಇದು ಈಗ ಆಗಿದೆ ಅಂತ ಅರ್ಥ. ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಂತೂ ಹೇಳೋದೇ ಬೇಡ. ಹುಳಿ ಜೊತೆಗೆ ಕೆಲವರು ಸ್ವಲ್ಪ ತುಂಡು ಬೆಲ್ಲ ಹಾಕ್ಕೋತಾರೆ. ನಾನಿಲ್ಲಿ ಹಾಕಿಲ್ಲ. ಯಾಕಂದರೆ ಸಿಗಡಿಯಲ್ಲಿ ಸ್ವಲ್ಪ ಸಿಹಿ ಅಂಶ ಇರೋದ್ರಿಂದ ಬೆಲ್ಲ ಹಾಕುವ ಅವಶ್ಯಕತೆ ಇರೋದಿಲ್ಲ. ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ನಿಮಗೆ ನೀರು ದೋಸೆ ಅಥವಾ ಪರೋಟ ಚಪಾತಿಗೆಲ್ಲ ಬೆಸ್ಟ್ ಕಾಂಬಿನೇಷನು. ವೈಟ್ ರೈಸ್ಗೂ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಇದನ್ನು.
ಇದರ ಕಲ್ಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಅಷ್ಟೇ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ತುಂಬ ಟೇಸ್ಟಿಯಾಗಿ ಇರುತ್ತೆ ಈ ಮಸಾಲ. ನೀವು ಒಮ್ಮೆ ಟ್ರೈ ಮಾಡಲೇಬೇಕಾದಂತಹ ರೆಸಿಪಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ.